ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತಲವೈರ್ ತಂಬಿ ತಲೈ ಮೈ ಇಲಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಆ್ಯಕ್ಟರ್ ಹೆಸರು ಜೀವಾ, ತಂಬಿ ರಮೇಶ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ನಿತೀಶ್ ಸಚಿದೇವ್, ರೈಟರ್ ಬೈ ಸಂಜು ಜೋಸೆಫ್. ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಜೀವಾ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಲ್ಯಾಂಗ್ವೇಜು ತಮಿಳು, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 29 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 8 ಕೋಟಿಯಿಂದ 10 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ರಿವ್ಯೂಸ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಆಡಿಯನ್ಸ್ಗಳು ಕೂಡ. ಜೀವಾ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ರಮೇಶ್ ಅನ್ನೋ ವ್ಯಕ್ತಿ ಇರ್ತಾರೆ. ರಮೇಶ್ಗೆ ಅವರು ಒಂದು ಊರಿನಲ್ಲಿ ಯಜಮಾನರಾಗಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು MLA ಆಗಬೇಕು ಅಂತ ತುಂಬ ಆಸೆಯನ್ನು ಪಟ್ಟಿರ್ತಾರೆ. MLA ಆಗೋಕ್ಕೆ ತುಂಬ ಕ್ಯಾಂಡಿಡೇಟ್ಸ್ಗಳು ಹಾಗೆಯೇ ಸುಮಾರು ಜನಗಳನ್ನು ಕೂಡ ಸಂಪಾದನೆಯನ್ನು ಮಾಡಿರ್ತಾರೆ. ರಮೇಶು ಅವರ ಒಂದು ಕ್ಯಾಂಡಿಡೇಟ್ ಬಗ್ಗೆ, ಹಾಗೆಯೇ ಅವರ ಒಂದು ಊರಿನ ಪರಿಸ್ಥಿತಿ ಬಗ್ಗೆ ಮತ್ತು ಊರಿನ ಸಮಸ್ಯೆಗಳಿಗೆ ಯಾವ್ದಾದ್ರು ಎದುರಾದಾಗ ಅವರ ಜೊತೆ ನಿಂತು ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಾರೆ ಮತ್ತು ಅವರ ಊರಿನ ಸಮಸ್ಯೆಗಳಲ್ಲಿ ಯಾವ ರೀತಿ ಭಾಗಿಗೊಂಡು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ತಾರೆ, ಅದನ್ನೆಲ್ಲ ತುಂಬ ಅದ್ಭುತವಾಗಿ ಕೊಡ್ತಾರೆ. ಮತ್ತು ಅವರಿಗೆ ಊರಿನಲ್ಲಿ ಸುಮಾರು ತೊಂದರೆಗಳು ಉಂಟಾಗ್ತವೆ, ನೀರಿನ ಸಮಸ್ಯೆಗಳು ಉಂಟಾಗ್ತವೆ. ಅವರು ಊರಿನ ಮತ್ತು ಬೇರೆ ಒಂದು ಊರು ಇವರು ಕೂಡ ಜಗಳವನ್ನು ಮಾಡ್ತಿರ್ತಾರೆ. ಯಾಕೆಂದರೆ ಅಲ್ಲಿ ಒಂದು ನೀರು ಹರಿತಾ ಇರುತ್ತೆ. ಆ ನೀರನ್ನು ತಡೆಗಟ್ಟಬೇಕು ಅಂತೇಳಿ ಪಕ್ಕದ ಊರಿನ ಜನಗಳು ಅದನ್ನು ತಡೆಗಟ್ಬಿಡ್ತಾರೆ. ಆದರೆ ಇನ್ನೊಂದು ಊರಿನ ಜನಗಳು ಆ ತಡೆಗಟ್ಟಬೇಡಿ, ನಮಗೆ ಬೇಕು ನೀರು ಅಂತೇಳಿ ಇಬ್ಬರು ಕೂಡ ಜಗಳ ಆಡ್ತಿರ್ತಾರೆ. ಆ ನಿರ್ಧಾರವನ್ನು ತಗೊಂಡು ರಮೇಶ್ ಅವರು ತೀರ್ಮಾನವನ್ನು ಮಾಡಿ ಒಂದಿಷ್ಟು ದಿನಗಳ ಕಾಲ ಅವರು, ಇನ್ನೊಂದಿಷ್ಟು ದಿನಗಳ ಕಾಲ ನೀವು ಉಪಯೋಗಿಸಿ ಅಂತೇಳಿ ತೀರ್ಮಾನವನ್ನು ಮಾಡ್ತಾರೆ. ಆದರೆ ಅವ್ರ ಊರಿನ ಜನಗಳೆಲ್ಲ ಸೇರಿಕೊಂಡು ರಮೇಶನೇ MLA ಆಗಬೇಕು, ಈ ರೀತಿಯೆಲ್ಲ ಒಂದು ಒಳ್ಳೆಯ ಸೌಕರ್ಯನ ಮಾಡ್ತಾರೆ. ನಮಗೆ ಯಾರು ಕೂಡ ಈ ರೀತಿ ವ್ಯಕ್ತಿಗಳು ಸಿಗೋದಿಲ್ಲ ಅಂತೇಳಿ MLA ಕೂಡ ಮಾಡ್ತಾರೆ. ಆದರೆ ಅಲ್ಲಿ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾರೆ. ಅವ್ರ ಹುಡುಗಿನೂ ಕೂಡ ಮದುವೆ ಆಗೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅವ್ರ ತಂದೆ ತಾಯಿಗೂ ಕೂಡ ಗೊತ್ತಾಗ್ಬಿಟ್ಟು ಮದುವೆ ಕೂಡ ಏರ್ಪಾಟನ್ನು ಮಾಡಿಬಿಡ್ತಾರೆ. ಅವ್ರ ತಂದೆ ತಾಯಿಗೆ ಗೊತ್ತಾಗ್ತಿದ್ದಂಗೆ ಆ ಹುಡುಗಿನ ಕರ್ಕೊಂಡೋಗಿ ಮದುವೆ ಕೂಡ ಮಾಡ್ಕೊಬಂದ್ಬಿಡ್ತಾರೆ. ಮತ್ತು ಅವ್ರ ಊರಿನಲ್ಲಿ ಸುಮಾರು ಸಮಸ್ಯೆಗಳು ಉಂಟಾಗ್ತವೆ. ಯಾಕೆಂದರೆ ಅವರ ಹುಡುಗಿ ತಂದೆ ಅವರು ತುಂಬ ರೌದ್ರನ ಮಾಡ್ತಿರ್ತಾರೆ. ಆದರೆ ಊರಿನ ಜನಗಳೆಲ್ಲ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಅವರಿಬ್ಬರನ್ನು ಕೂಡ ಒಂದು ಮಾಡ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.